ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ನಿಮ್ಮಲ್ಲೂ ಒಂದು ಯೋಚನೆ ಇರಬಹುದು, ಯಾರು ಮುಂದಿನ ಟ್ರಿಲಿಯನೇರ್ ಅಂತ. ಇದೇನು ಸರಳ ಪ್ರಶ್ನೆಯಲ್ಲ, ಏಕೆಂದರೆ ಇಂದಿನ ವಿಶ್ವದಲ್ಲಿ ಹಲವಾರು ಉದ್ಯಮಿಗಳು, ತಂತ್ರಜ್ಞರು ಮತ್ತು ಬಂಡವಾಳಶಾಹಿಗಳು ತಮ್ಮ ವಿಶಿಷ್ಟ ಕಾರ್ಯವಿಧಾನಗಳ ಮೂಲಕ ಬೆಳೆದಂತೆಲ್ಲ $1 ಟ್ರಿಲಿಯನ್ ವಸ್ತು ಸಂಪತ್ತನ್ನು ಸಂಪಾದಿಸುತ್ತಾರೆ. ಈ ವಿಡಿಯೋದಲ್ಲಿ ನಾವು ಮುಂದಿನ ಟ್ರಿಲಿಯನೇರ್ ಯಾರು ಎಂಬುದರ ಬಗ್ಗೆ ಚರ್ಚಿಸೋಣ. ಅಂದು ಸೆಪ್ಟೆಂಬರ್ 29, 1916 ದ ನ್ಯೂಯಾರ್ಕ್ ಟೈಮ್ಸ್ ಶೀರ್ಷಿಕೆಯಲ್ಲಿ ಸ್ಟ್ಯಾಂಡರ್ಡ್ ಆಯಿಲ್ನ ಮಾಲೀಕ ಜಾನ್ ಡಿ ರಾಕ್ಫೆಲ್ಲರ್ ಜಗತ್ತಿನ ಮೊದಲ ಬಿಲಿಯನೇರ್ ಎಂಬ ಸುದ್ದಿ ಪ್ರಕಟವಾಯಿತು. ಅದಾದ ಒಂದು ಶತಮಾನಗಳ ನಂತರ ನಮ್ಮ ತಲೆಯಲ್ಲಿ ಈಗ ಪ್ರಶ್ನೆ ಹುಟ್ಟಿದೆ, ಯಾರು ಮುಂದಿನ ಟ್ರಿಲಿಯನೇರ್ ಅಂತ. ಹೌದು ಗೆಳೆಯರೇ, ಇಂಥದ್ದೊಂದು ಪ್ರಶ್ನೆ ಬರಲು ಸಹಜ, ಯಾರಾಗ್ತಾರೆ ಮುಂದಿನ ಟ್ರಿಲಿಯನೇರ್ ಅಂತ. ಆದರೆ ಈಗ ಜಗತ್ತಿನ 6 ಕಂಪನಿಗಳು $1 ಟ್ರಿಲಿಯನ್ ಪಟ್ಟಿಗೆ ಸೇರಿಕೊಂಡಿವೆ. ರೀಸೆಂಟಾಗಿ ಬಾರ್ಕ್ಶೈರ್ ಹಾಥ್ವೇ ಎಂಬ ಕಂಪನಿ $1 ಟ್ರಿಲಿಯನ್ ಪಟ್ಟಿಗೆ ಸೇರಿಕೊಂಡಿದೆ ಮತ್ತು ನ್ವಿದಿಯಾ ಎಂಬ ಕಂಪನಿ $2.6 ಟ್ರಿಲಿಯನ್ ಗಡಿ ದಾಟಿದೆ. ಜಗತ್ತಿನ ಕೆಲವು ಕಂಪನಿಗಳಂತೂ $1 ಟ್ರಿಲಿಯನ್ ಪಟ್ಟಿಗೆ ಸೇರಿಕೊಂಡಿವೆ ಮತ್ತು ವೈಯಕ್ತಿಕವಾಗಿ ಈ ಪಟ್ಟಿಗೆ ಯಾರು ಮೊದಲು ಸೇರಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಹುಟ್ಟುವುದು ಸಹಜ. ಇನ್ಫಾರ್ಮಾ ಕನೆಕ್ಟ್ ಅಕಾಡೆಮಿಯ ಪ್ರಕಾರ ಟೆಸ್ಲಾದ CEO ಎಲನ್ ಮಸ್ಕ್ ಅವರು ಜಗತ್ತಿನ ಮೊದಲ ಟ್ರಿಲಿಯನೇರ್ ಆಗ್ಬೋದು ಎಂಬ ಸುದ್ದಿ ಪ್ರಕಟಿಸಿದೆ. ಸದ್ಯದ ಜಗತ್ತಿನ ಶ್ರೀಮಂತರಾದ ಎಲನ್ ಮಸ್ಕ್ ಅವರು ಬಳಿ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ನ ಪ್ರಕಾರ ಒಟ್ಟು $251 ಬಿಲಿಯನ್ ಆಸ್ತಿ ಹೊಂದಿದ್ದಾರೆ. ಒಂದು ವೇಳೆ ಎಲನ್ ಮಸ್ಕ್ ಅವರು ಆಸ್ತಿಯ ಪ್ರಮಾಣದಲ್ಲಿ 110% ಆಸ್ತಿ 3 ವರ್ಷದಲ್ಲಿ ಹೆಚ್ಚಾದರೆ, ಎಲನ್ ಮಸ್ಕ್ ಅವರು 2020 ವೇಳೆ ಜಗತ್ತಿನ ಮೊದಲ ಟ್ರಿಲಿಯನೇರ್ ಆಗಿ ಹೊರಹೊಮ್ಮುತ್ತಾರೆ ಎಂಬ ವರದಿ ಪ್ರಕಟವಾಗಿದೆ. ಎರಡನೆಯವರು ನಮ್ಮ ಭಾರತದವರು ಅನ್ನೋದೇ ಹೆಮ್ಮೆ. ಹೌದು ಗೆಳೆಯರೇ, ಭಾರತದ ಪ್ರಸಿದ್ಧ ಉದ್ಯಮಿಯಾದ ಗೌತಮ್ ಅದಾನಿಯವರು 2ನೇ ಪಟ್ಟಿಗೆ ಸೇರಿಕೊಂಡಿದ್ದಾರೆ. ಅವರ ಆಸ್ತಿಯ ಪ್ರಮಾಣದಲ್ಲಿ ವರ್ಷಕ್ಕೆ 123% ಹೆಚ್ಚಾದರೆ 2028ರಲ್ಲಿ ಭಾರತದ ಮೊದಲ ಮತ್ತು ಜಗತ್ತಿನ 2ನೇ ಟ್ರಿಲಿಯನೇರ್ ಆಗಿ ಹೊರಹೊಮ್ಮುತ್ತಾರೆ. 3ನೇ ಪಟ್ಟಿಯಲ್ಲಿ ನ್ವಿದಿಯಾದ CEO ಜೆನ್ಸನ್ ಹಂಗ್ ಅವರ ಹೆಸರು ಸೇರಿಕೊಂಡಿದೆ. 5 ವರ್ಷದ ಹಿಂದೆ ಜೆನ್ಸನ್ ಹಂಗ್ ಅವರ ಆಸ್ತಿ ಮೌಲ್ಯ $3 ಬಿಲಿಯನ್ ಗಳಷ್ಟಿತ್ತು. ಆದರೆ ಈಗ $90 ಬಿಲಿಯನ್ ಗಳಷ್ಟಾಗಿದೆ. ಅವರ ಆಸ್ತಿ ಮೌಲ್ಯದಲ್ಲಿ ವರ್ಷಕ್ಕೆ 112% ನಿರ್ವಹಿಸಿದರೆ 2028ರಲ್ಲಿ ಅವರು ಜಗತ್ತಿನ 3ನೇ ಟ್ರಿಲಿಯನೇರ್ ಆಗಿ ಹೊರಹೊಮ್ಮುತ್ತಾರೆ. ಮತ್ತು 4ನೇ ಪಟ್ಟಿಯಲ್ಲಿ ಇಂಡೋನೇಷಿಯಾದ ಇಂಡೋನೇಷಿಯನ್ ಎನರ್ಜಿ ಆ್ಯಂಡ್ ಮೈನಿಂಗ್ ಕಾಂಗ್ಲೊಮೆರೇಟ್ ಬೆರಿಟೋ ಪೆಸಿಫಿಕ್ನ ಸಂಸ್ಥಾಪಕ ಪೆರೆಜ್ಗೋ ಪೆಂಗೆಸ್ತು ಅವರು 4ನೇ ಟ್ರಿಲಿಯನೇರ್ ಆಗ್ತಾರೆ ಎಂಬ ವರದಿ ಪ್ರಕಟಿಸಿದೆ. ಮತ್ತು 5ನೇ ಪಟ್ಟಿಯಲ್ಲಿ LVMHನ CEO ಬರ್ನಾರ್ಡ್ ಆರ್ನಾಲ್ಡ್ ಅವರ ಹೆಸರು ಸೇರಿಕೊಂಡಿದೆ. ಅವರು $200 ಬಿಲಿಯನ್ ಆಸ್ತಿಯೊಂದಿಗೆ ಸದ್ಯದ 3ನೇ ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಫೇಸ್ಬುಕ್ನ ಸಂಸ್ಥಾಪಕ ಮಾರ್ಕ್ ಜುಗರ್ಬರ್ಗ್ ಮತ್ತು ಬರ್ನಾರ್ಡ್ ಆರ್ನಾಲ್ಡ್ ಇಬ್ಬರು ಕೂಡ 2030ಕ್ಕೆ $1 ಟ್ರಿಲಿಯನ್ ಪಟ್ಟಿಗೆ ಸೇರಿಕೊಳ್ತಾರೆ ಎಂಬ ಸುದ್ದಿ ಪ್ರಕಟವಾಗಿದೆ. $200 ಬಿಲಿಯನ್ ನಷ್ಟು ಆಸ್ತಿ ಹೊಂದಿರುವ ಜೆಫ್ ಬೆಜೋಸ್ ಈಗಿನ ಜಗತ್ತಿನ 2ನೇ ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ದಾರೆ. ಅವರ ಆಸ್ತಿಯ ಗ್ರೋತ್ನ ಪ್ರಕಾರ ಅವರಿಗೆ ಇನ್ನೂ ಟ್ರಿಲಿಯನೇರ್ ಆಗೋಕ್ಕೆ 12 ವರ್ಷ ಟೈಮ್ ಹಿಡಿಯುತ್ತೆ. ಅಂದರೆ 2036ರಲ್ಲಿ ಜೆಫ್ ಬೆಜೋಸ್ ಟ್ರಿಲಿಯನೇರ್ ಆಗ್ತಾರೆ ಎಂಬ ವರದಿ ಪ್ರಕಟವಾಗಿದೆ. ಮತ್ತು ಗೂಗಲ್ನ ಸಂಸ್ಥಾಪಕರು ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರಿನ್ ಅವರಿಗೂ ಕೂಡ 12 ವರ್ಷ ಟೈಮ್ ಹಿಡಿಯುತ್ತೆ. ಅಂದರೆ 2036ರಲ್ಲಿ ಅವರು ಕೂಡ ಟ್ರಿಲಿಯನೇರ್ ಆಗ್ತಾರೆ ಎಂಬ ಸುದ್ದಿ ಪ್ರಕಟವಾಗಿದೆ. ನೀವು ಯಾರನ್ನು ಮುಂದಿನ ಟ್ರಿಲಿಯನೇರ್ ಎಂದು ಊಹಿಸ್ತೀರಾ? ಈ ವಿಡಿಯೋದಲ್ಲಿ ನಾವು ವಿಭಿನ್ನ ಉದ್ಯಮಿಗಳ ಸಾಧನೆಗಳನ್ನು ಪರಿಶೀಲಿಸಿದ್ದೇವೆ. ಅವರ ಉದ್ಯಮಶೀಲತೆ, ತಂತ್ರಜ್ಞಾನದಲ್ಲಿ ಹೊಸತನ್ನು ತರುವ ಪ್ರಯತ್ನ ಮತ್ತು ಸವಾಲುಗಳನ್ನು ಎದುರಿಸುವ ಧೈರ್ಯವೇ ಅವರನ್ನು ಮುಂಚೆ ತಂದುಕೊಡಬಹುದು. ಯಾರು ಮುಂದಿನ ಟ್ರಿಲಿಯನೇರ್ ಆಗ್ಬೋದು ಎಂಬುದು ಸದ್ಯಕ್ಕೆ ಕೇವಲ ಊಹೆ ಆಗಿರ್ಬೋದು. ಆದರೆ ಜಗತ್ತಿನ ಈ ದೊಡ್ಡ ವ್ಯಕ್ತಿಗಳ ಬೆಳವಣಿಗೆ ನಿಶ್ಚಿತವಾಗಿಯೂ ಉತ್ಸಾಹಜನಕವಾಗಿದೆ. ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ನೀವು ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಬಾಯ್ ಬಾಯ್.